ಬ್ಯಾಡಗಿ ತಾಲೂಕಿನ್ಯಾಗ ಸದ್ಭಾವನೆ ಪಾದಯಾತ್ರೆ ಅಂತ ಕೊಪ್ಪಳ ಗವಿಸಿದ್ಧ ಮಹಾಸ್ವಾಮಿಗಳಿಗೆ ಅದ್ಧೂರಿ ಸ್ವಾಗತ ಮಾಡ್ಕೊಂಡಾರ ನೋಡ್ರಿ ಜನ. ಕಲ್ಲೆ ದೇವರ ಗ್ರಾಮದೊಳಗ ಪರಮ ಪೂಜ್ಯರ ಪಾದಯಾತ್ರೆ ನಡೀತಿತ್ತು. ಮನಿ ಮನಿಗೂ ರಂಗೋಲಿ ತೋರಣ ಹಬ್ಬದ ವಾತಾವರಣ ನಿರ್ಮಾಣ ಆಗೈತಿ. ಬ್ಯಾಡಗಿ ತಾಲೂಕೊಳಗ ಈ ರೀತಿ ಪಾದಯಾತ್ರೆ ಬರ್ತಿದ್ದಂತ ಶ್ರೀಗಳನ್ನ ನಮ್ ಜನ ಅದ್ಧೂರಿಯಾಗಿ ಸ್ವಾಗತ ಮಾಡ್ಕೊಂಡಾರ. ನಿಮ್ಗೆಲ್ಲ ಗೊತ್ತಲ್ಲ, ಉತ್ತರ ಕರ್ನಾಟಕದಾಗ ಜಾತ್ರಿ ಶ್ರೀಗಳು ಬರ್ತಾರ ಅಂದ್ರ ಹಬ್ಬದ ವಾತಾವರಣ ಇರುತ್ತ. ಮನಿ ಮುಂದೆ ರಂಗೋಲಿ ಹಾಕ್ತಾರ, ಹೂ ಹಿಡ್ಕೊಂಡಿರ್ತಾರ, ಅವ್ರ ಅದ್ಧೂರಿಯಾಗಿ ಸ್ವಾಗತ ಮಾಡ್ಕೊಳ್ತಾರ. ಅದೇ ದೃಶ್ಯ ನೀವು ನೋಡಾಕತ್ತೀರಿ ಬ್ಯಾಡಗಿ ಒಳಗ. ಹಾವೇರಿ ಜಿಲ್ಲೆ ಬ್ಯಾಡಗಿ ಒಳಗ ನೋಡೋದಕ್ಕೆ ಸಿಗಕತ್ತಿದ್ದ ದೃಶ್ಯ ಇದು. ವರ ಪುಣ್ಯವಿಲ್ಲದೆ ಹರ ಪೂಜೆ ಗುರು ಸೇವೆ, ವರ ಪುಣ್ಯವಿಲ್ಲದೆ ಹರ ಪೂಜೆ ಗುರು ಸೇವೆ, ವರ ಪುಣ್ಯ ಸಿದ್ಧ ವರ ಪುಣ್ಯವಿಲ್ಲದೆ ಹರ ಪೂಜೆ ಗುರು ಸೇವೆ. ಇನ್ನು ರಾಜ್ಯದಾಗಿರೋ ಕಾಂಗ್ರೆಸ್ ಸರ್ಕಾರ ನೆಟ್ಗ ಅನುದಾನ ಕೊಡವಲ್ದು ಅಂತ ನಾವ್ ಹೇಳಾಕತ್ತಿಲ್ರಿ, ಕಾಂಗ್ರೆಸ್ ಶಾಸಕರು ಹೇಳಾಕತ್ತಾರ, ಬಾಯಿ ಬಡ್ಕೊಳಕತ್ತಾರ. KKRDB ಅನುದಾನ ಕೊಡುದ್ರೊಳಗ ವಿಜಯನಗರ ಜಿಲ್ಲೆಯೊಳಗ ಭಾರಿ ಅನ್ಯಾಯ ಮಾಡಾಕತ್ತಾರಂತ. ಈ ಹಿಂದ ಬಿಜೆಪಿ ಮಾಜಿ ಶಾಸಕರು ತಂದಿರೋ ಅನುದಾನದಾಗ ಇವತ್ತಿಗೂ ಕೆಲಸ ಮಾಡಾಕತ್ತೀವಿ, 1.5 ವರ್ಷ ಆತಪ್ಪ, ಯಾವ ಅನುದಾನನೂ ಸಿಕ್ಕಿಲ್ಲ ಅಂತ ಕಾಂಗ್ರೆಸ್ ಶಾಸಕರು ಗವಿಯಪ್ಪ ಅವರು ಹಿಂಗ ಆರೋಪ ಮಾಡ್ಯಾರ ನೋಡ್ರಿ. ಈಗ ಕಾಂಗ್ರೆಸ್ ಸರ್ಕಾರ ಏನ್ ಮಾಡ್ತೈತಿ, ಏನ್ ಸಬೂಬ್ ಹೇಳ್ತೈತಿ ಕಾದ್ ನೋಡ್ಬೇಕೈತ್ರಿ. ಇನ್ನ ಪಂಚ ಗ್ಯಾರಂಟಿ ಹೆಸರು ಹೇಳ್ಕೊಂಡ್ರಿ ವಿಜಯನಗರ ಕ್ಷೇತ್ರದಾಗ 1 ರೂಪಾಯಿನೂ ಅನುದಾನ ಕೊಡವಲ್ರು ಅಂತ ಶಾಸಕ HR ಗವಿಯಪ್ಪ ಅವರು ಇಂಥದೊಂದು ಆರೋಪ ಮಾಡಿದ್ರ. ಇನ್ನು ವಿಜಯನಗರ ಜಿಲ್ಲೆಯೊಳಗ ಒಟ್ಟ 348 ಕೋಟಿ ಅನುದಾನ ಕೊಟ್ಟಾರಂತ. ಇಡೀ ಜಿಲ್ಲೆಯೊಳಗಿರೋ ಬೇರೆ ಕ್ಷೇತ್ರಕ್ಕ 60-70 ಕೋಟಿ ಕೊಟ್ರ ವಿಜಯನಗರಕ್ಕ 22 ಕೋಟಿ ಕೊಟ್ಟಾರ ಅಂತ ಆರೋಪ ಮಾಡಕತ್ತಾರ. ಅದ್ರಾಗ ಜಿಲ್ಲಾಸ್ಪತ್ರೆ ಬಿಲ್ಡಿಂಗ್ ಕಟ್ಟಾಕ 12 ಕೋಟಿ ಕೊಟ್ಟಿನಿ, ಉಳಿದಿದ್ದ 8 ಕೋಟಿ ಒಳಗ ಅದೇನ್ ಅಭಿವೃದ್ಧಿ ಮಾಡ್ಲಿ ಹೇಳ್ರಿ ನೀವ ಅಂತ ಶಾಸಕ ಗವಿಯಪ್ಪ ಅವರು ಪ್ರಶ್ನೆ ಮಾಡಕತ್ತಾರ. ನಮ್ಮನ್ ಕೇಳಿದ್ರೆ ಏನ್ ಪ್ರಯೋಜನ ರೀ, ನೀವು ಕಾಂಗ್ರೆಸ್ ಸರ್ಕಾರನ ಕೇಳ್ಕೋಬೇಕು. ನಮ್ಮ ಜಿಲ್ಲೆ ಆದ್ಮೇಲೆ ನಮಗೆ ಒಂದು ಫಂಡ್ ಫೆಸಿಲಿಟಿ ನನಗೋಸ್ಕರ ಕೇಳ್ತಾ ಇಲ್ಲ. ಇವತ್ತ ಬೇರೆ ಕ್ಷೇತ್ರಕ್ಕೆ ವರ್ಷಕ್ಕೆ 60, 70, 80 ಕೋಟಿ ಸಿಗ್ತಾ ಇದೆ, ನನಗೆ ಬರೀ ಒಂದು 10 ಕೋಟಿ ಸಿಗ್ತಾ ಇದೆ. 23, 24ಕ್ಕೆ ನನ್ಗೆ ಸಿಕ್ಕಿರೋದೇ 22 ಕೋಟಿ. ಅದರಲ್ಲಿ 10 ಕೋಟಿ ಬರೀ ಆಸ್ಪತ್ರೆಗೆ, ಈ ರೋಡಿಗೆ, ಇವಕ್ಕೆ ಹೋಗ್ಯಾವ. 24-25ನಲ್ಲಿ ನನಗೆ ಸಿಕ್ಕಿರೋದು 25 ಕೋಟಿ. ಅದು ಕೂಡ ಜಿಲ್ಲಾ ಆಸ್ಪತ್ರೆ ಕಟ್ಟಲಿಕ್ಕೆ, ಅದು 250 ಬೆಡ್ನಿಂದ 400 ಬೆಡ್ ಮತ್ತು ಇವೆಲ್ಲ ಮಾಡ್ಲಿಕ್ಕೆ ಅದಕ್ಕೆಲ್ಲ ಹೋಗಿತ್ತು. ಇದು ಜಿಲ್ಲೆಗೆ ಖರ್ಚು ಮಾಡ್ತಾ ಇದ್ದೀನಾಗ್ಲಿ, ಜಿಲ್ಲಾ ಆಸ್ಪತ್ರೆ ಖರ್ಚು ಮಾಡ್ತಾ ಇದ್ದಾರಾಗ್ಲಿ, ನನ್ನ ಕ್ಷೇತ್ರದ ಜನಕ್ಕೆ ನನ್ಗೆ ಹಣ ಇಲ್ದಂಗಾಗಿ. ನಮ್ಮ ಜಿಲ್ಲೆ ಆದ್ಮೇಲೆ ಇನ್ನ ಚಳಿಗಾಲದ ಅಧಿವೇಶನಕ್ಕ ಕೌಂಟೌನ್ ಶುರುವಾಗೈತಂತ್ರಿ. ರಾಜ್ಯದೊಳಗ ಹಾಳಾಗಿ ಹೋಗಿರೋ ಕಾನೂನು ಸುವ್ಯವಸ್ಥೆ ವಿಚಾರ ಇಟ್ಕೊಂಡು ಪ್ರತಿಪಕ್ಷ ಮಸ್ತ್ ಆಹಾರ ಮಾಡೋ ಹಂಗ ಕಾಣಕತೈತಿ. ಆಹಾರ ಅಂದ್ರೆ ತಿಂತಾರನ್ನಂತ ಕೇಳ್ಬೇಡ್ರಿ, ಸರ್ಕಾರನ ತಿನ್ನೋ ಹಂಗ ಇದ ವಿಚಾರ ಪ್ರಸ್ತಾಪ ಮಾಡ್ಬೇಕು ಅಧಿವೇಶನದಾಗ ಅಂತ ಪ್ಲಾನ್ ಮಾಡ್ಕೊಂಡಾರಂತ. ಯಾಕಂದ್ರ ರಾಜ್ಯದ 2ನೇ ರಾಜಧಾನಿ ಅಂತ ಕರೆಸ್ಕೊಳ್ತ್ರಿ ನಮ್ಮ ಕುಂದಾನಗರಿ ಬೆಳಗಾವಿ. ಅಲ್ಲೇ ಕ್ರೈಮ್ ರೇಟ್ ಬಹಳ ಜಾಸ್ತಿ ಆಗ್ಬಿಟ್ಟೈತಿ. ಪೊಲೀಸರು ಏನ್ ಮಾಡಾಕತ್ತಾರ, ಗೃಹ ಇಲಾಖೆ ಏನ್ ಮಾಡಾಕತೈತಿ, ಸರ್ಕಾರ ಏನ್ ಮಾಡಾಕತೈತಿ ಅಂತ ಇದನ್ನ ಪ್ರಶ್ನೆ ಮಾಡ್ಬೇಕಂತ ವಿಪಕ್ಷದವರು ಪ್ಲಾನ್ ಮಾಡ್ಕೊಂಡಾರಂತ. ಇನ್ನ ಬೆಳಗಾವಿ ಘಟನೆ ಬಗ್ಗೆ ಹೇಳಬೇಕಂದ್ರ ನವೆಂಬರ್ 16 ಒಡ್ಡರವಾಡಿ ಒಳಗ ಮಹಿಳೆ ಮ್ಯಾಗ ಅಮಾನವೀಯ ವರ್ತನೆ ನಡೀತ್ರಿ. ಹಾಡ ಹಗಲೆ ತಲ್ವಾರ್ ಹಿಡ್ಕೊಂಡು ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅದಾರಲ್ರಿ, ಅವ್ರ ಆಪ್ತರ ಮನೆಗೆ ನುಗ್ಗಿ ಮಾರಣಾಂತಿಕ ಹಲ್ಲೆ ಮಾಡ್ಯಾರ್ರಿ. ಬೈಲಹೊಂಗ್ಲ ಪಟ್ನ ಆಶ್ರಯ ಕಾಲೋನಿ ಒಳಗ ಯುವಕನ ಬರ್ಬರ ಹತ್ಯೆ ಆತ್ರಿ, ಅಂದ್ರೆ ಕೊಲೆ ಮಾಡ್ಯಾರ. ಇಷ್ಟೆಲ್ಲ ಆಗಕ್ ಹತ್ತಿದ್ರು ಪೊಲೀಸರು ಏನ್ ಮಾಡಾಕತ್ತಾರ ಅಂತ ಜನ ಪ್ರಶ್ನೆ ಮಾಡಿದ್ರು. ಇದೆಲ್ಲ ವಿಚಾರ ಬೆಳಗಾವಿ ಅಧಿವೇಶನಕ್ಕ ಮೊದಲ ಪ್ರತಿಪಕ್ಷಕ್ಕ ಹೊಸ ಅಸ್ತ್ರ ಸಿಕ್ಕಂಗಾಗೈತೆ ಅಂತ. ಯಾಕಂದ್ರೆ ಅಲ್ಲೇ ಅಧಿವೇಶನ ನಡೀತೈತಿ, ಜನರ ಆತಂಕ ಅಲ್ಲಿ ಆಗಿರೋ ಬೆಳವಣಿಗೆ ಇಟ್ಕೊಂಡು ಮಾತಾಡ್ತೀವಿ ಅಂತ ವಿಪಕ್ಷದವರು ಸಜ್ಜಾಗ್ಯಾರ. ಇನ್ನ ಕಲಬುರಗಿ ಜಿಲ್ಲೆ ಸೇಡಂ ಠಾಣೆ ಪೊಲೀಸರು ಭರ್ಜರಿ ಕಾರ್ಯಾಚರಣೆ ಮಾಡ್ಯಾರಂತ. ಹಂಗಾಗಿ ಕ್ಯಾತ್ ಅಲ್ರಿ ಇವ್ರು ಇಬ್ರು ಕುಖ್ಯಾತ ಬೈಕ್ ಕಳ್ಳರನ್ನ ಅರೆಸ್ಟ್ ಮಾಡ್ಯಾರಂತ ನೋಡ್ರಿ. ಮೋಟರ್ ಸೈಕಲ್ ಕದೀತಿದ್ರಂತ ಇವ್ರು.
ಬಾಲಾಜಿ ಗುರುಶಾಂತ್ ಪಾಟೀಲ್ ಬಂಧಿತರಂತ ಹೇಳಾಕತ್ತಾರ. ಸದ್ಯಕ್ಕೆ ಬಂಧಿತರದಾರಲ್ರಿ 14 ಲಕ್ಷ ರೂಪಾಯಿ ಮೌಲ್ಯದ 49 ಮೋಟರ್ ಸೈಕಲ್ ಜಪ್ತಿ ಮಾಡಾರಂತ. ಇನ್ನು ರಾಜ್ಯದಾಗಿರೋ ಕಾಂಗ್ರೆಸ್ ಸರ್ಕಾರ ನೆಟ್ಗ ಅನುದಾನ ಕೊಡವಲ್ದು ಅಂತ ನಾವ್ ಹೇಳಾಕತ್ತಿಲ್ರಿ, ಕಾಂಗ್ರೆಸ್ ಶಾಸಕರು ಹೇಳಾಕತ್ತಾರ, ಬಾಯಿ ಬಡ್ಕೊಳಕತ್ತಾರ. KKRDB ಅನುದಾನ ಕೊಡುದ್ರೊಳಗ ವಿಜಯನಗರ ಜಿಲ್ಲೆಯೊಳಗ ಭಾರಿ ಅನ್ಯಾಯ ಮಾಡಾಕತ್ತಾರಂತ. ಈ ಹಿಂದ ಬಿಜೆಪಿ ಮಾಜಿ ಶಾಸಕರು ತಂದಿರೋ ಅನುದಾನದಾಗ ಇವತ್ತಿಗೂ ಕೆಲಸ ಮಾಡಾಕತ್ತೀವಿ, 1.5 ವರ್ಷ ಆತಪ್ಪ, ಯಾವ ಅನುದಾನನೂ ಸಿಕ್ಕಿಲ್ಲ ಅಂತ ಕಾಂಗ್ರೆಸ್ ಶಾಸಕರು ಗವಿಯಪ್ಪ ಅವರು ಹಿಂಗ ಆರೋಪ ಮಾಡ್ಯಾರ ನೋಡ್ರಿ. ಈಗ ಕಾಂಗ್ರೆಸ್ ಸರ್ಕಾರ ಏನ್ ಮಾಡ್ತೈತಿ, ಏನ್ ಸಬೂಬ್ ಹೇಳ್ತೈತಿ ಕಾದ್ ನೋಡ್ಬೇಕಾಗಿತ್ರಿ. ಇನ್ನ ಪಂಚ ಗ್ಯಾರಂಟಿ ಹೆಸರು ಹೇಳ್ಕೊಂಡ್ರಿ ವಿಜಯನಗರ ಕ್ಷೇತ್ರದಾಗ 1 ರೂಪಾಯಿನೂ ಅನುದಾನ ಕೊಡೋವಲ್ರು ಅಂತ ಶಾಸಕ HR ಗವಿಯಪ್ಪ ಅವರು ಇಂಥದೊಂದು ಆರೋಪ ಮಾಡಿದ್ರ. ಇನ್ನು ವಿಜಯನಗರ ಜಿಲ್ಲೆಯೊಳಗ ಒಟ್ಟ 348 ಕೋಟಿ ಅನುದಾನ ಕೊಟ್ಟಾರಂತ. ಇಡೀ ಜಿಲ್ಲೆಯೊಳಗಿರೋ ಬೇರೆ ಕ್ಷೇತ್ರಕ್ಕ 60-70 ಕೋಟಿ ಕೊಟ್ರ ವಿಜಯನಗರಕ್ಕ 22 ಕೋಟಿ ಕೊಟ್ಟಾರ ಅಂತ ಆರೋಪ ಮಾಡಕತ್ತಾರ. ಅದ್ರಾಗ ಜಿಲ್ಲಾಸ್ಪತ್ರೆ ಬಿಲ್ಡಿಂಗ್ ಕಟ್ಟಾಕ 12 ಕೋಟಿ ಕೊಟ್ಟಿನಿ, ಉಳಿದಿದ್ದ 8 ಕೋಟಿ ಒಳಗ ಅದೇನ್ ಅಭಿವೃದ್ಧಿ ಮಾಡ್ಲಿ ಹೇಳ್ರಿ ನೀವ ಅಂತ ಶಾಸಕ ಗವಿಯಪ್ಪ ಅವರು ಪ್ರಶ್ನೆ ಮಾಡಕತ್ತಾರ. ನಮ್ಮನ್ ಕೇಳಿದ್ರೆ ಏನ್ ಪ್ರಯೋಜನ ರೀ, ನೀವು ಕಾಂಗ್ರೆಸ್ ಸರ್ಕಾರನ ಕೇಳ್ಕೋಬೇಕು. ನಮ್ಮ ಜಿಲ್ಲೆ ಆದ್ಮೇಲೆ ನಮಗೆ ಒಂದು ಫಂಡ್ ಫೆಸಿಲಿಟಿ ನನಗೋಸ್ಕರ ಕೇಳ್ತಾ ಇಲ್ಲ. ಇವತ್ತ ಬೇರೆ ಕ್ಷೇತ್ರಕ್ಕೆ ವರ್ಷಕ್ಕೆ 60, 70, 80 ಕೋಟಿ ಸಿಗ್ತಾ ಇದೆ, ನನಗೆ ಬರೀ ಒಂದು 10 ಕೋಟಿ ಸಿಗ್ತಾ ಇದೆ. 23, 24ಕ್ಕೆ ನನ್ಗೆ ಸಿಕ್ಕಿರೋದೇ 22 ಕೋಟಿ. ಅದರಲ್ಲಿ 10 ಕೋಟಿ ಬರೀ ಆಸ್ಪತ್ರೆಗೆ, ಈ ರೋಡಿಗೆ, ಇವಕ್ಕೆ ಹೋಗ್ಯಾವ. 24-25ನಲ್ಲಿ ನನಗೆ ಸಿಕ್ಕಿರೋದು 25 ಕೋಟಿ. ಅದು ಕೂಡ ಜಿಲ್ಲಾ ಆಸ್ಪತ್ರೆ ಕಟ್ಟಲಿಕ್ಕೆ, ಅದು 250 ಬೆಡ್ನಿಂದ 400 ಬೆಡ್ ಮತ್ತು ಇವೆಲ್ಲ ಮಾಡ್ಲಿಕ್ಕೆ ಅದಕ್ಕೆಲ್ಲ ಹೋಗಿತ್ತು. ಇದು ಜಿಲ್ಲೆಗೆ ಖರ್ಚು ಮಾಡ್ತಾ ಇದ್ದೇನಾಗ್ಲಿ, ಜಿಲ್ಲಾ ಆಸ್ಪತ್ರೆ ಖರ್ಚು ಮಾಡ್ತಾ ಇದಾರಾಗ್ಲಿ, ನನ್ನ ಕ್ಷೇತ್ರದ ಜನಕ್ಕೆ ನನ್ಗೆ ಹಣ ಇಲ್ದಂಗಾಗಿ. ನಮ್ಮ ಜಿಲ್ಲೆ ಆದ್ಮೇಲೆ ಇನ್ನ ಚಳಿಗಾಲದ ಅಧಿವೇಶನಕ್ಕ ಕೌಂಟೌನ್ ಶುರುವಾಗೈತಂತ್ರಿ. ರಾಜ್ಯದೊಳಗ ಹಾಳಾಗಿ ಹೋಗಿರೋ ಕಾನೂನು ಸುವ್ಯವಸ್ಥೆ ವಿಚಾರ ಇಟ್ಕೊಂಡು ಪ್ರತಿ ಪಕ್ಷ ಮಸ್ತ್ ಆಹಾರ ಮಾಡೋ ಹಂಗ ಕಾಣಕತೈತಿ. ಆಹಾರ ಅಂದ್ರೆ ತಿಂತಾರನ್ನಂತ ಕೇಳ್ಬೇಡ್ರಿ, ಸರ್ಕಾರನ ತಿನ್ನೋ ಹಂಗ ಇದ ವಿಚಾರ ಪ್ರಸ್ತಾಪ ಮಾಡ್ಬೇಕು ಅಧಿವೇಶನದಾಗ ಅಂತ ಪ್ಲಾನ್ ಮಾಡ್ಕೊಂಡಾರಂತ. ಯಾಕಂದ್ರ ರಾಜ್ಯದ 2ನೇ ರಾಜಧಾನಿ ಅಂತ ಕರೆಸ್ಕೊಳ್ತ್ರಿ ನಮ್ಮ ಕುಂದಾನಗರಿ ಬೆಳಗಾವಿ. ಅಲ್ಲೇ ಕ್ರೈಮ್ ರೇಟ್ ಬಹಳ ಜಾಸ್ತಿ ಆಗ್ಬಿಟ್ಟೈತಿ. ಪೊಲೀಸರು ಏನ್ ಮಾಡಾಕತ್ತಾರ, ಗೃಹ ಇಲಾಖೆ ಏನ್ ಮಾಡಾಕತೈತಿ, ಸರ್ಕಾರ ಏನ್ ಮಾಡಾಕತೈತಿ ಅಂತ ಇದನ್ನ ಪ್ರಶ್ನೆ ಮಾಡ್ಬೇಕಂತ ವಿಪಕ್ಷದವರು ಪ್ಲಾನ್ ಮಾಡ್ಕೊಂಡಾರಂತ. ಇನ್ನ ಬೆಳಗಾವಿ ಘಟನೆ ಬಗ್ಗೆ ಹೇಳಬೇಕಂದ್ರ ನವೆಂಬರ್ 16 ಒಡ್ಡರವಾಡಿ ಒಳಗ ಮಹಿಳೆ ಮ್ಯಾಗ ಅಮಾನವೀಯ ವರ್ತನೆ ನಡೀತ್ರಿ. ಹಾಡ ಹಗಲೆ ತಲ್ವಾರ್ ಹಿಡ್ಕೊಂಡು ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅದಾರಲ್ರಿ, ಅವ್ರ ಆಪ್ತರ ಮನೆಗೆ ನುಗ್ಗಿ ಮಾರಣಾಂತಿಕ ಹಲ್ಲೆ ಮಾಡ್ಯಾರ್ರಿ. ಬೈಲಹೊಂಗ್ಲ ಪಟ್ನ ಆಶ್ರಯ ಕಾಲೋನಿ ಒಳಗ ಯುವಕನ ಬರ್ಬರ ಹತ್ಯೆ ಆತ್ರಿ, ಅಂದ್ರೆ ಕೊಲೆ ಮಾಡ್ಯಾರ. ಇಷ್ಟೆಲ್ಲ ಆಗಕ್ ಹತ್ತಿದ್ರು ಪೊಲೀಸರು ಏನ್ ಮಾಡಾಕತ್ತಾರ ಅಂತ ಜನ ಪ್ರಶ್ನೆ ಮಾಡಿದ್ರು. ಇದೆಲ್ಲ ವಿಚಾರ ಬೆಳಗಾವಿ ಅಧಿವೇಶನಕ್ಕ ಮೊದಲ ಪ್ರತಿಪಕ್ಷಕ್ಕ ಹೊಸ ಅಸ್ತ್ರ ಸಿಕ್ಕಂಗಾಗೈತಂತ. ಯಾಕಂದ್ರೆ ಅಲ್ಲೇ ಅಧಿವೇಶನ ನಡೀತೈತಿ, ಜನರ ಆತಂಕ ಅಲ್ಲಿ ಆಗಿರೋ ಬೆಳವಣಿಗೆ ಇಟ್ಕೊಂಡು ಮಾತಾಡ್ತೀವಿ ಅಂತ ವಿಪಕ್ಷದವರು ಸಜ್ಜಾಗ್ಯಾರ. ಇನ್ನ ಕಲಬುರಗಿ ಜಿಲ್ಲೆ ಸೇಡಂ ಠಾಣೆ ಪೊಲೀಸರು ಭರ್ಜರಿ ಕಾರ್ಯಾಚರಣೆ ಮಾಡ್ಯಾರಂತ. ಹಂಗಾಗಿ ಕ್ಯಾತ್ ಅಲ್ರಿ ಇವ್ರು, ಇಬ್ರು ಕುಖ್ಯಾತ ಬೈಕ್ ಕಳ್ಳರನ್ನ ಅರೆಸ್ಟ್ ಮಾಡ್ಯಾರಂತ ನೋಡ್ರಿ. ಮೋಟರ್ ಸೈಕಲ್ ಕದೀತಿದ್ರಂತ ಇವ್ರು. ಬಾಲಾಜಿ ಗುರುಶಾಂತ್ ಪಾಟೀಲ್ ಬಂಧಿತರಂತ ಹೇಳಾಕತ್ತಾರ. ಸದ್ಯಕ್ಕೆ ಬಂಧಿತರದಾರಲ್ರಿ 14 ಲಕ್ಷ ರೂಪಾಯಿ ಮೌಲ್ಯದ 49 ಮೋಟರ್ ಸೈಕಲ್ ಜಪ್ತಿ ಮಾಡ್ಯಾರಂತ.